ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಮೇಡಮ್, ನಮ್ಮ ಒಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಓಕೆ, ನಾನು ಡಾಕ್ಟರ್ ಉಷಾ ದೇವಕಿ ಅಂತ ಹೇಳಿ ಅಸೋಸಿಯೇಟ್ ಪ್ರೊಫೆಸರ್ ವಿಷಯ ಚಿಕಿತ್ಸಾ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀನಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಅಂಡ್ ರಿಸರ್ಚ್, ದೇವನಹಳ್ಳಿ, ಕುಂದಾಣದಲ್ಲಿ ಬರುತ್ತೆ. ಇದು ಯಲಹಂಕದಿಂದ ಒಂದು 25 ಕಿಲೋಮೀಟರ್ ದೂರ ಇದೆ. ಆಲ್ಮೋಸ್ಟ್ ಏರ್ಪೋರ್ಟ್ ಗೆ ಹತ್ರ ಆಗತ್ತೆ. ಟಿಸಿ ಆಫೀಸ್ ಚಬ್ರದಕಲ್ಲಿಂದ 4 ಕಿಲೋಮೀಟರ್ ಒಳಗಡೆ ನಮ್ಮ ಹಾಸ್ಪಿಟಲ್ ಇದೆ. ಮೇಡಮ್, ಈಗ ಇಲ್ಲಿ ಒಂದು ಆಯುರ್ವೇದಿಕ್ ಮೇಳ ಏನ್ ನಡೀತಾ ಇದೆಯಲ್ಲ, ಇಲ್ಲಿ ಈ ಸ್ಟಾಲ್ ಹಾಕಿರೋ ಉದ್ದೇಶ ಮೇಡಮ್? ಇದು ಈಗ ಪಬ್ಲಿಕ್ ಯಾರು ಬರ್ತಾರೆ, ಜನಸಾಮಾನ್ಯರು ಯಾರು ಬರ್ತಾರೆ, ಅವರಿಗೆ ಆಯುರ್ವೇದದ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಡೋಣ ಅಂತ ನಮ್ಮ ಉದ್ದೇಶ ಮೇನ್ಲಿ. ಹಾಗೂ ನಾವು ಸ್ವಲ್ಪ ಬೇರೆ ಬೇರೆ ವಿಭಾಗದ ಆಯುರ್ವೇದದ ಬೇರೆ ಬೇರೆ ಪದ್ಧತಿಗಳನ್ನ, ಅಂದ್ರೆ ಅದರದ್ದು ಏನ್ ಹೇಳ್ತಾರೆ, ಅದರದ್ದು ವಿಂಗ್ಸ್ ಗಳನ್ನ ಇಟ್ಟಿದೀವಿ ಇಲ್ಲಿ. ಸೊ ಜನರಿಗೆ ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ಸಿಗತ್ತೆ ಅಂತ ನಮ್ಮ ಒಂದು ಉದ್ದೇಶ. ಹಾಗೂ ನಮ್ಮ ಕಾಲೇಜಿನ ಬಗ್ಗೆನೂ ಸ್ವಲ್ಪ ಜನರಿಗೆ ಗೊತ್ತಾಗತ್ತೆ. ನಮ್ಮ ಕಾಲೇಜ್ 1996 ಇಂದ ಬೆಂಗಳೂರಲ್ಲಿ ಇದೆ. ಮುಂಚೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇತ್ತು. ಇವಾಗ ಒಂದು 2 ಇಯರ್ಸ್ ಇಂದ ನಾವು ದೇವನಹಳ್ಳಿ ಕಡೆಗೆ ಶಿಫ್ಟ್ ಆಗಿದ್ದೀವಿ. ಇದು ಪಂಚಕರ್ಮ ಟ್ರೀಟ್ಮೆಂಟ್ ಇದು ಒಂದು ವಿಭಾಗ. ಇದು ಆಕ್ಚುಲಿ ನಾವು ಮೂರ್ತಿ ತೈಲ ಅಂತ ಕರಿತೀವಿ ಇದನ್ನ. ಇದರಲ್ಲಿ ಬೇರೆ ಬೇರೆ ವಿಧಾನಗಳಿವೆ. ನಾವು ತಲೆಗೆ ಎಣ್ಣೆ ಹಾಕಿ ಏನು ಟ್ರೀಟ್ಮೆಂಟ್ ಕೊಡ್ತೀವಿ, ಅದ್ರದ್ದು ಬೇರೆ ಬೇರೆ ವಿಭಾಗಗಳು. ಇದು ಶಿರೋಧಾರ ಅಂತ ಹೇಳಿ, ಇಲ್ಲಿ ನಾವು ಕನ್ಸಲ್ಟೇಷನ್ ಆದ್ಮೇಲೆ ಪೇಷಂಟ್ ಗೆ ಯಾವ ಯಾವ ಇಂಡಿಕೇಶನ್ ಪ್ರಕಾರ ಇಲ್ಲಿ ಮಲಗಿಸ್ಬೇಕು, ಇದಕ್ಕೆ ದ್ರೋಣಿ ಅಂತೀವಿ. ಇಲ್ಲಿ ಪೇಷಂಟ್ ಅನ್ನ ಮಲಗಿಸಿ ಹಣೆ ಮೇಲಿಂದ ಎಣ್ಣೆ ಹಾಕುವಂತದ್ದು. ಇದಕ್ಕೆ ನಾವು ಧಾರ ಪಾತ್ರ ಅಂತ ಕರಿತೀವಿ. ಸೊ ಇದು ವೈದ್ಯರ ಕನ್ಸಲ್ಟೇಷನ್ ಆದ್ರಷ್ಟೇ ಮಾಡ್ಬೇಕು, ಸುಮ್ಗೆ ಮಾಡೋ ಹಂಗಿಲ್ಲ. ಸ್ವಲ್ಪ ಪಥ್ಯಗಳು ಫಾಲೋ ಮಾಡ್ಬೇಕು. ಅದ್ರದ್ದೇ ಇನ್ನೊಂದು ಸಿಂಪ್ಲರ್ ವರ್ಷನ್ ಇದು ಶಿರೋ ಪಿಚ್ಚು ಅಂತೀವಿ. ಶಿರೋ ಪಿಚ್ಚು ಅಲ್ಲಿ ನಾವು ತಲೆಗೆ ಎಣ್ಣೆ ಹಚ್ಬಿಟ್ಟು ತಲೆಯಲ್ಲಿ ಎಣ್ಣೆ ಹಾಕಿ ಹತ್ತಿಯಲ್ಲಿ ಕಟ್ಟುವಂತದ್ದು. ಇದಕ್ಕೂ ಟೈಮಿಂಗ್ಸ್ ಇದೆ, ಅದ್ರ ಪ್ರಕಾರ ಮಾಡ್ಬೇಕು. ಅಂದ್ರೆ ಏನಕ್ಕೆ ಮಾಡ್ತಾರೆ ಮೇಡಮ್? ಇದು ಯಾರಿಗೆಲ್ಲ ಶಿರೋಧಾರ ಮಾಡಬಾರ್ದು ನಾವು ಅಂತವರಿಗೆ ಸಿಂಪ್ಲರ್ ಟ್ರೀಟ್ಮೆಂಟ್ ವಿಧಾನ ಅಂತ ಹೇಳಿ ನಾವು ಶಿರೋ ಪಿಚ್ಚು ಅನ್ನು ಮಾಡಬಹುದು. ಇದರಿಂದ ಏನ್ ಹೆಲ್ತ್ ಬೆನಿಫಿಟ್ಸ್ ಇದೆ ಮೇಡಮ್? ಆಕ್ಚುಲಿ ಇದು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ. ಹೆಡ್, ಈಗ ನಿಮ್ಗೆ ನ್ಯೂರೋಲಜಿಕಲ್ ಪ್ರಾಬ್ಲಮ್ ಇದ್ದಾಗ, ಈಗ ಪ್ಯಾರಾಲಿಸಿಸ್ ಪೇಷಂಟ್ ಎಲ್ಲ ಬರ್ತಾರಲ್ವಾ, ಯಾರಿಗೆ ನರ ದೌರ್ಬಲ್ಯ ಇರುತ್ತೆ, ನರಕ್ಕೆ ಶಕ್ತಿ ಕೊಡ್ಲಿಕ್ಕೆ, ಮೆದುಳಿಗೆ ಶಕ್ತಿ ಕೊಡ್ಲಿಕ್ಕೆ ಇದನ್ನ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮ್ಗೆ ಕಣ್ಣಿನ ಪ್ರಾಬ್ಲಮ್, ಮೈಗ್ರೇನ್ ಪ್ರಾಬ್ಲಮ್, ಈ ತರ ಇರೋ ಪ್ರಾಬ್ಲಮ್ಗೆಲ್ಲ ಇದನ್ನ ಉಪಯೋಗಿಸ್ಬೋದು. ಇಂಡಿಕೇಟೆಡ್ ಇರುತ್ತೆ ಇದು. ಸೇಮ್ ಇಂಡಿಕೇಶನ್ಸ್ ಇರುತ್ತೆ. ಎಲ್ಲಿ ನಿಮ್ಗೆ ಶಿರೋಧಾರ ಮಾಡಬಾರ್ದು ಅಲ್ಲಿ ಶಿರೋ ಪಿಚ್ಚು ಮಾಡಬಹುದು. ಪ್ಲಸ್ ನಿಮ್ಗೆ ಕೂದಲಿನ ಸಮಸ್ಯೆ, ಕೂದಲು ಉದುರುವಿಕೆ, ಬಿಳಿ ಆಗೋದು ಬೇಗ, ಇಂಥ ಪ್ರಾಬ್ಲಮ್ಗೂ ನಾವು ಇದನ್ನೇ ತಲೆಗೆ ಎಣ್ಣೆ ಹಚ್ಚಿ ಕಟ್ಟಬಹುದು. ಇದು ಶಿರೋ ಅಭ್ಯಂಗ ಅಂತ ಹೇಳಿ. ಇದರಿಂದ ಶಿರೋ ಪಿಚ್ಚು ಏನಿದೆ ನಾವು ಹೇಳಿದ್ವಿ, ಅದ್ರದ್ದೊಂದು ಸಿಂಪ್ಲರ್ ವರ್ಷನ್ ಇದು. ಇಲ್ಲಿ ನಾವು ಏನ್ ಮಾಡೋದು, ತಲೆಗೆ ಎಣ್ಣೆ ಹಚ್ತೀವಲ್ಲ ನಾವು ಸ್ನಾನಕ್ಕಿಂತ ಮುಂಚೆ, ಅದನ್ನೇ ನಾವು ಒಂದು ಫ್ಲೋ ಅಲ್ಲಿ ಮಾಡೋದು. ಯಾರು ಟ್ರೈನ್ಡ್ ಇರ್ತಾರೆ ಅವರು ಮಾಡ್ತಾರೆ. ಮೆಡಿಕೇಟೆಡ್ ಎಣ್ಣೆಗಳನ್ನ ಹಾಕಿ ಮಾಡುವಂತದ್ದು. ಇದು ಶಿರೋ ಬಸ್ತಿ ಅಂತ ಹೇಳಿ, ಎಲ್ಲಕ್ಕಿಂತನೂ ತುಂಬಾ ಜಾಸ್ತಿ ಇಫೆಕ್ಟ್ ಕೊಡುವಂತಹ ಟ್ರೀಟ್ಮೆಂಟ್ ಇದು. ಇಲ್ಲಿ ನಾವು ತಲೆ ಮೇಲೆ ಒಂದು ಚರ್ಮವನ್ನ, ಅಥವಾ ಇವಾಗ ನಮ್ಗೆ ರೆಡಿಮೇಡ್ ಬರ್ತದೆ, ಅದನ್ನ ಈ ತರ ಕಟ್ಬಿಟ್ಟು ಇಲ್ಲಿಯನ್ನು ನಾವು ವಾರ್ಮ್ ಎಣ್ಣೆ ಹಾಕ್ಬೇಕು. ನಮ್ಮ ಶರೀರದ ಎಷ್ಟು ಉಷ್ಣತೆ ಇರುತ್ತೆ ಅದೇ ಉಷ್ಣತೆ ಎಣ್ಣೆಯನ್ನು ನಾವು ತಲೆಯಲ್ಲಿ ಹಾಕಿ ಒಂದು 30 to 45 ಮಿನಿಟ್ಸ್ ವೈದ್ಯರ ಸಲಹೆ ಮೇರೆಗೆ ಮಾಡ್ಬೇಕು, ಅಲ್ಲದೆ ಸುಮ್ಕೆ ಮಾಡಬಾರದು. ಇದು ಎಲ್ಲಿ ಶಿರೋಧಾರ ಇಂಡಿಕೇಟೆಡ್ ಇರ್ತದೆ, ಅದಕ್ಕಿಂತನೂ ಜಾಸ್ತಿ ದೌರ್ಬಲ್ಯ ಇದ್ದಾಗ, ಈಗ ಮುಖದ ಪಕ್ಷಾಘಾತ ಬರುತ್ತೆ ಹೇಳ್ತೀವಿ, ಫೇಶಿಯಲ್ ಪಾಲ್ಸಿ ಏನಂತೀವಿ, ಅಂತಹ ಕಂಡೀಷನ್ ಗಳಲ್ಲಿ ಇದನ್ನ ಮಾಡ್ಬೋದು. ಹೌದು, ಇದು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಎಲ್ಲಾ ಚಿಕಿತ್ಸೆಗಳು. ನಮ್ಮ ಆಸ್ಪತ್ರೆಯಲ್ಲಿ ಒಂದು ಸ್ಪೆಷಲಿಸ್ಟ್ ಗಳಿದ್ದಾರೆ. ಸೊ ನಾವು ಇದನ್ನ ಕನ್ಸಲ್ಟ್ ಮಾಡಿ ಅವರಿಗೆ ಯಾವ್ದು ಬೇಕೋ, ಅವರ ಬಾಡಿಗೆ ಯಾವ್ದು ಒಳ್ಳೇದು ಅದನ್ನ ಸಜೆಸ್ಟ್ ಮಾಡ್ತೀವಿ.